ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರ್. ಆತ್ಮೀಯರೇ, ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಮುಗಿದೋಯ್ತು. ಮೂರನೇ ಆವೃತ್ತಿಯಲ್ಲಿ ದಕ್ಷಿಣ ಆಫ್ರಿಕಾ ಅದು ಬಲಿಷ್ಠ ಆಸ್ಟ್ರೇಲಿಯಾವನ್ನು ಮಣಿಸಿತು. ಅದರಲ್ಲೂ ಮುಖ್ಯವಾಗಿ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ತೆಂಬಾ ಬಹುಮಾ ಇವರ ನಾಯಕತ್ವದಲ್ಲಿ ಗೆದ್ದಿದ್ದು ಇನ್ನೂ ವಿಶೇಷ. ಯಾಕೆಂದರೆ ದಕ್ಷಿಣ ಆಫ್ರಿಕಾದ ಮೇಲಿದ್ದಂಥ ವರ್ಣಭೇದ ನೀತಿಯಿಂದಾಗಿ ಅಲ್ಲಿಯ ಕ್ರಿಕೆಟ್ ಮೇಲೆ ಬ್ಯಾನ್ ಆದಮೇಲೆ ಫಸ್ಟ್ ಟೈಮ್ ನಮ್ಮ ಚೌಕರ್ಸ್ ಅಂದರೆ ಗೆಲ್ತಾ ಸೋಲುವಂಥದ್ದು ವರ್ಲ್ಡ್ ಕಪ್ಗಳಲ್ಲಿ, ಹಿಂದಿನ ಚಾಂಪಿಯನ್ಶಿಪ್ಗಳಲ್ಲೇ ಚೌಕರ್ಸ್ ಅಂತ ಇವ್ರಿಗೆ ಹನಿಪಟ್ಟಿ ಬಿದ್ದು ಹೋಗ್ಬಿಟ್ಟಿತ್ತು. ಹೀಗಾಗಿ ಈ ಸಲ ಗೆಲ್ತಾರೆ ಅನ್ನೋಂಥ ಭರವಸೆ ಇರಲಿಲ್ಲ. ಯಾಕಂದ್ರೆ ನಮ್ಮ ಆಸ್ಟ್ರೇಲಿಯಾ ಟೀಮು ಭಾಳಷ್ಟು ಸ್ಟ್ರಾಂಗ್ ಇತ್ತು ಅನ್ನೋದು ಅಷ್ಟೇ ಸತ್ಯದ. ಆದ್ರೆ ಈ ಕ್ರಿಕೆಟ್ ಎಷ್ಟೋ ನೀವು ಅನಿಶ್ಚಿತ ಆಟ ಅಂದರು, ಅದರಲ್ಲೇ ಮನವನ್ನು ಪೂರ್ತಿ ಇನ್ವಾಲ್ವ್ ಆಗಿ ನಾವು ಗೆಲ್ಲಲೇಬೇಕು ಅನ್ನೋದು ಆಟದಿಂದ ಹೋರಾಟ ಮಾಡಿದರೆ, ಜೊತೆಗೆ ಇಲ್ಲದ ಮೂಢನಂಬಿಕೆಗಳಿಗೆ ಬಲಿಯಾಗದ ಹೋರಾಟ ಮಾಡಿದರೆ ನಿಶ್ಚಿತವಾಗಿಯೂ ಗೆಲ್ಲುವ ಸಾಧ್ಯತೆಗಳಿದ್ದಾವಂತ. ಚಾಕರ್ಸ್ ನಾವು ಸೋಲ್ತೀವಿ ಅಂತ ಮೊದಲು ಅಂದ್ಕೊಂಡು ಹೋಗಿದ್ರೆ ಈ ಸಲ ಸೋಲ್ತಿದ್ರು ಏನೋ. ಆದರೆ ಈ ಸಲದ ಟೀಮ ಅದು ಅವರಲ್ಲೊಂದು ಮೆಚ್ಚುವಂಥ ದಕ್ಷಿಣ ಆಫ್ರಿಕಾ ತಂಡದಲ್ಲಿ ಒಂದು ಮೆಚ್ಚುವಂಥ ಗುಣ ಏನಪ್ಪ ಅಂದ್ರೆ ನಿರಂತರ ಹೋರಾಟ ಮಾಡುವಂಥದ್ದು, ತಮ್ಮ ಮೇಲೆ ತಾವು ವಿಶ್ವಾಸ ಇಟ್ಟುಕೊಳ್ಳುವಂಥದ್ದು. ಇದು ಭಾಳ ಮಹತ್ವದ ರೀ. ಯಾವುದಾದ್ರೂ ಗುರಿ ಸಾಧಿಸಬೇಕಾಗಿದ್ದರೆ ಮೊದಲು ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕಾಗ್ತದೆ. ಅಂದಾಗ ನಾವು ಏನಾದರೂ ಸಾಧಿಸಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯದ. ಆ ದಿಶೆಯಲ್ಲೇ ಚಾಕರ್ಸ್ ಹನಿಪಟ್ಟು ಬಿದ್ದಿದ್ರು. ಅನೇಕ ಸಲ ಫೈನಲ್ ಬಂದು ಸಹಿತ ಹಿಡಿದ ಸಾಕ್ಷ್ಯಗಳಿದ್ದಾಗಲೂ ಈ ಸಲ ಗೆಲ್ಲಲೇಬೇಕಂತ ತಿಳ್ಕೊಂಡು ನಮ್ಮ ತೆಂಬಾ ಬಹುಮಾ ನಾಯಕತ್ವದ ತಂಡ ನಿಶ್ಚಯ ಮಾಡಿದೆ. ಯಾಕಂದ್ರೆ ವಿಶ್ವ ಟೆಸ್ಟ್ ಕಪ್ಪನ್ನು ಹಿಡಿದು ಅಷ್ಟು ಸುಲಭದ ಕೆಲಸ ಅಲ್ಲ. 2019 ಸ್ಟಾರ್ಟ್ ಆದಂಥ ಈ ಒಂದು ಕಪ್ 2 ಸಲ ನಮ್ಮವರು ಫಸ್ಟ್ ಟೈಮ್ ಅಂತ ದಿಕ್ಕಿಪೂರ್ವದಲ್ಲೇ ವರ್ಷ ಟೋಟಲ್ ಅಂಕಗಳ ಮೇಲೆ ಒಮ್ಮೆ ನಾವು ಜಯಿಸಿದ್ವಿ ಇಲ್ಲಂತಲ್ಲ. ಅದ್ರ ನಂತರದಲ್ಲಿ ಕಾಂಪಿಟೇಷನ್ ನಡೆದಾಗ ಫೈನಲ್ಗೆ ಕಳೆದ 3 ಸಲ, ಇದು ಮೂರನೇದು, ಕಳೆದ 3ರಲ್ಲಿ 2 ಸಲ ನಮ್ಮ ಭಾರತ ಫೈನಲ್ಗೆ